ಒಮ್ಮೆ ಶ್ರೀಕೃಷ್ಣನ ಹತ್ರ ದುರ್ಯೋಧನ ಬಂದಿರ್ತಾನೆ, ಅರ್ಜುನನೂ ಬಂದಿರ್ತಾನೆ. ಸರಿ, ದುರ್ಯೋಧನ ಅವನ ತಲೆ ಕಡೆ ಕೂತಿರ್ತಾನೆ, ಅರ್ಜುನ ಶ್ರೀಕೃಷ್ಣನ ಕಾಲ ಕೆಳಗೆ ಕೂತಿರ್ತಾನೆ. ಇನ್ನು ಮುಂದೆ ಇನ್ನೊಂದು ಸ್ವಲ್ಪ ದಿವಸದೊಳಗೆ ಕುರುಕ್ಷೇತ್ರ ಯುದ್ಧ ನಡೆದಿರ್ತದೆ. ಅದಕ್ಕೆ ಸಹಾಯ ಯಾಚನೆ ಮಾಡಲಿಕ್ಕೆ ಇಬ್ಬರು ಬಂದಿರ್ತಾನೆ. ಆವಾಗ ಶ್ರೀಕೃಷ್ಣ ಹೇಳ್ತಾನೆ ಅರ್ಜುನಿಗೆ, ಏನಪ್ಪ ನಿನಗೆ 2,00,000 ಅಕ್ಷೋಣಿ ಸೈನ್ಯ ಅದ, ಅದು ಕಳಿಸ್ಕೊಡ್ತೀನಿ ಅಂತ ದ್ವಾರಕಾವಾಸಿ ಕೃಷ್ಣ ಹೇಳ್ತಾನೆ. ಯಾರಿಗೆ? ಅರ್ಜುನಿಗೆ. ಆದರೆ ಇವನು ಹೇಳ್ತಾನೆ, ದುರ್ಯೋಧನಿಗೆ ಕೇಳ್ತಾನೆ. ಆಮೇಲೆ ದುರ್ಯೋಧನ, ನಿನಗೆ ನಾನು ಬೇಕೋ, ನಾನು ಒಬ್ಬನೇ ಬೇಕೋ ಅಥವಾ ಅಕ್ಷೋಣಿ ಸೈನ್ಯ ಬೇಕೋ ಹೇಳು, ನಿಂದೆ ನೀ ಹೇಳಿದ್ದೆ ಅಂತಿಮವಾಗಿ ತೀರ್ಮಾನ ಅಂತ ಹೇಳ್ತಾನೆ. ದುರ್ಯೋಧನ ಹೇಳ್ತಾನೆ, 2,00,000 ಅಕ್ಷೋಣಿ ಸೈನ್ಯ. ಅಯ್ಯೋ, ಇವನೊಬ್ಬನ ಬಂದರೆ ಏನು, ಯಾವ ಜುಜುಬಿ ಲೆಕ್ಕ, ಇವನೊಬ್ಬ ನಾವು ಸೋಲೋದು ಗ್ಯಾರಂಟಿ. ಅದಕ್ಕೆ 2,00,000 ಅಕ್ಷೋಣಿ ಸೈನ್ಯ ಅಂದರೆ ಅದು ಬೇಕು ನನಗೆ ಅಂತಂತಾನೆ. ಅದು ಇದ್ರೆ ನಾನು ಬರೋದಿಲ್ಲ ಅಂತ ಹೇಳ್ತಾನೆ ಕೃಷ್ಣ. ನೀವು ಬರಲಿಲ್ಲ ಪರವಾಗಿಲ್ಲ, 2,00,000 ಅಕ್ಷೋಣಿ ಸೈನ್ಯ ಇರಲಿ ಅಂತಂತಾನೆ. ಆಯಿತು ಅಂತ. ಅರ್ಜುನಿಗೆ, ವಾಸುದೇವ ನೀನೊಬ್ಬರಿದ್ದರೆ ಸಾಕು ನನಗೆ, ಮತ್ತೆ ಯಾರೂ ಬೇಕಾಗಿಲ್ಲ ಅಂತಾನೆ. ಯಾಕೆ ನೋಡ್ರಿ, ಮನುಷ್ಯನಿಗೆ ಬ್ರಹ್ಮಾಂಡ ನಾಯಕ ಶ್ರೀಕೃಷ್ಣ ಅಂದರೆ ಒಬ್ಬರಿದ್ದರೆ ಸಾಕಲ್ಲ. ಈ ಜನರೆಲ್ಲ ಅವನಿಂದ ಹುಟ್ಟಿದ ಹೊರತಾಗಿ ಜನರಿಂದ ಅವನು ಹುಟ್ಟಿಲ್ಲ. ಯಾವಾಗಲೂ ಹುಟ್ಟಿದವನಿಗಿಂತ ಹುಟ್ಟಿಸಿದವನು ದೊಡ್ಡವಿರ್ತಾನೆ, ಹುಟ್ಟಿದವನು ಸಣ್ಣವಿರ್ತಾನೆ. ಈ ಅರ್ಥ ಆಗಬೇಕಲ್ಲ ಅವ್ರಿಗೆ. ಆಮೇಲೆ ಮೇಲಾಗಿ ಶ್ರೀಕೃಷ್ಣಗೆ ದುರ್ಯೋಧನ ಏನು ಮಾಡ್ದ, ಹೇಳಿ ಕೇಳಿ ಇರುತ್ತಲ್ಲ ದುಷ್ಟ ವಿಚಾರಗಳಿರ್ತಾವೆ, ಅವನು ಯಕಶ್ಚಿತ ಮನುಷ್ಯ ಅಂತ ತಿಳ್ಕೊಂಡ ಕೃಷ್ಣಗೆ. ಅದಕ್ಕೆ ಅವನಿಗೆ ದಾದ ಮಾಡಿಲ್ಲ. ಆದರೆ ಅರ್ಜುನ ಅಂತ ತಿಳ್ಕೊಂಡಿದ್ದ, ಅವನು ಸಾಕ್ಷಾತ್ ಭಗವಂತ ಅಂತ ತಿಳ್ಕೊಂಡ್ಬಿಟ್ಟಿದ್ದ, ಅವತಾರಿ ಪುರುಷ ಅಂತ ತಿಳ್ಕೊಂಡ್ಬಿಟ್ಟಿದ್ದ. ಹೀಗಾಗಿ ಅವನು ಬಿಡ್ದ. ಈಗ ಕೊನೆಗೆ ಏನಾಯ್ತು ತಮಗೆ ಗೊತ್ತದ. ಕೃಷ್ಣ ಅರ್ಜುನ ಇದು ಪಾಂಡವರು ಯುದ್ಧದ ಕಾಳ ನಡೆದಾಗ ಕೊನೆಗೆ ಗೆದ್ದದ್ದು ಶ್ರೀಕೃಷ್ಣನು ಯಾವ ಕಡೆ ಇರ್ತಾನಲ್ಲ ಪಾಂಡವ್ರ ಹತ್ರ, ಪಾಂಡವರು ಹೇಗೆ ಗೆಲ್ತಾರೆ. ಇದರಿಂದ ಏನಾಗ್ತದಂದ್ರೆ, ನಾವು ಏನಿದ್ರೂ ಮನುಷ್ಯರಿಗೆ ಬೆಲೆ ಕೊಡೋಂಗಿಲ್ಲ, ಹೆಚ್ಚಿಗೆ ಎಷ್ಟು ಕೊಡಬೇಕು. ಭಗವಂತನಿಗಾಗಲಿ ಗುರುವಾಗಲಿ ಸಂಪೂರ್ಣವಾಗಿ ಭರವಸೆ ಇಡಬೇಕು ದೇವರು ಅಂತ ಇದರ ಬಗ್ಗೆ ವ್ಯಕ್ತಪಡಿಸ್ತಾರೆ.